ಹಲೋ ಎವ್ರಿವಾನ್, ಹೇಗಿದ್ದೀರಾ ಮಕ್ಕಳೇ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಕನ್ನಡ ಚಾನೆಲ್ ಆ್ಯಂಡ್ ವೆಲ್ಕಮ್ ಟು ದಿಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಅದೇನಂದ್ರೆ ಟಾಪ್ 20 ಮಸ್ಟ್ ಡೂ ಬಯಾಲಜಿ ಟಾಪಿಕ್ಸ್ ಫಾರ್ ಯುವರ್ ನೀಟ್ 2024. ಸೊ ನಂಗೆ ಗೊತ್ತು ನಿಮಗೆ ಈ ಸಲ ತುಂಬ ಕನ್ಫ್ಯೂಷನ್ ಇರುತ್ತೆ ನೀಟ್ 2024 ಎಕ್ಸಾಮಲ್ಲಿ, ಯಾಕಂದರೆ ಸಿಲೆಬಸ್ ಸ್ವಲ್ಪ ಚೇಂಜ್ ಆಗಿದೆ. ಸೊ ಕ್ವೆಶನ್ಸ್ ಎಲ್ಲಿಂದ ಬರುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ನಿಮ್ಮ ಈ ಪ್ಯಾನಿಕನ್ನು ಕಮ್ಮಿ ಮಾಡಲಿಕ್ಕೋಸ್ಕರ, ನಿಮಗೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೋಸ್ಕರ ಫ್ರಮ್ ಪ್ರೀವಿಯಸ್ 3 ಇಯರ್ ಕ್ವೆಶನ್ ಪೇಪರ್, ನೀಟ್ ಕ್ವೆಶನ್ ಪೇಪರನ್ನು ಪಿಕ್ ಮಾಡಿ ವಿ ಹ್ಯಾವ್ ಡನ್ ಅನ್ ಅನಾಲಿಸಿಸ್. ಆ ಅನಾಲಿಸಿಸ್ ಮಾಡಿ ವಿ ಅಂಡರ್ಸ್ಟುಡ್ ದ್ಯಾಟ್ ದೇರ್ ಆರ್ ಸಮ್ ಟಾಪಿಕ್ಸ್ ಫ್ರಮ್ ವಿಚ್ ಕ್ವೆಶನ್ಸ್ ಆರ್ ಕಮಿಂಗ್ ಕಂಟಿನ್ಯೂಸ್ಲಿ ಅಂತ. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಅ ವಿಡಿಯೋ ಓವರ್ ಹಿಯರ್ ಫಾರ್ ಯು. ಅದೇನಂದ್ರೆ ಟಾಪ್ 20 ಮಸ್ಟ್ ಡೂ ಬಯಾಲಜಿ ಟಾಪಿಕ್ಸ್. ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಕ್ಲಾಸ್ 11th ಬಯಾಲಜಿಯನ್ನು ನೋಡಿದ್ರೆ ನೀವು, ಸೊ ದರ್ ಇಸ್ ಅ ಚಾಪ್ಟರ್ ಕಾಲ್ಡ್ as ಆನಿಮಲ್ ಕಿಂಗ್ಡಮ್, ಝಾಲಜಿದು. ಸೊ ಇದರಿಂದ ಈ ಡಿಫರೆಂಟ್ ಫೈಲ್ ಆದ ಯುನೀಕ್ ಫೀಚರ್ಸ್ ಏನಿದೆ ಅದರಿಂದ ಕ್ವೆಶನ್ಸ್ ಬರ್ತಾ ಇದೆ. And also examples related to this phyla, which comes under this phyla. So adrinda questions barta ide. So you need to know the scientific names of all the examples, like all the scientific names you should be knowing under this chapter. Adalde unique feature, ಬೇರೆ ಫೀಚರ್ ಗೊತ್ತಿಲ್ಲ ಅಂತ ಆದ್ರೂ ಪರವಾಗಿಲ್ಲ, ಆದ್ರೆ ಯುನೀಕ್ ಫೀಚರ್ ಯು ಮಸ್ಟ್ ನೋಯಿಂಗ್ ಬಿಕಾಸ್ ಕ್ವೆಶನ್ಸ್ ಆರ್ ಕಮಿಂಗ್ ಫ್ರಮ್ ದೀಸ್. ಓಕೆ, ಸೊ ಆನಿಮಲ್ ಕಿಂಗ್ಡಮ್ ಇಸ್ ಕ್ವೈಟ್ ಇಂಪಾರ್ಟೆಂಟ್ ಚಾಪ್ಟರ್. ನಂತರ ಬಯೋಮಾಲಿಕ್ಯೂಲ್ಸ್, another class 11 standard chapter. ಸೊ ಇದರಿಂದ ಎನ್ಸೈಮ್ಸ್ ರಿಲೇಟೆಡ್ ಕ್ವೆಶನ್ ಬರ್ತಾ ಇದೆ. ಇನ್ಹಿಬಿಟರ್ಸ್ ಇರಬಹುದು, ಎನ್ಸೈಮ್ ಇನ್ಹಿಬಿಷನ್ ಇರ್ಬೋದು, ಅಥವಾ ಬೇರೆ ಬೇರೆ ಥರದ ಕ್ವೆಶನ್, ಡಿಫ್ರೆಂಟ್ ಫ್ಯಾಕ್ಟರ್ಸ್ ದ್ಯಾಟ್ ವಿಲ್ ಬಿ ಎಫೆಕ್ಟಿಂಗ್ ದ ಎನ್ಸೈಮ್, ಟೆಂಪರೇಚರ್, pH. ಸೊ ಇಂಥ ಕ್ವೆಶನ್ಸ್ ಬರ್ತಾ ಇದೆ, ಅಂದರೆ ಈ ಟಾಪಿಕಿಂದ ಕ್ವೆಶನ್ ಬರ್ತಾ ಇದೆ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಐ ಹ್ಯಾವ್ ಟು ಟೆಲ್ ಯು, ನಾನಿಲ್ಲಿ ಟಾಪ್ 20 ಟಾಪಿಕ್ಸ್ ಕೊಟ್ಟಿದ್ದೇನೆ ಅಂದರೆ ಇಟ್ ಡಸಂಟ್ ಮೀನ್ ದ್ಯಾಟ್ ದೆರ್ ಆರ್ other topics which are not important. No, there are other topics which are of higher weightage, there are other chapters which are of higher weightage, but I can't tell that in the class. ಯಾಕಂದ್ರೆ ಈ ಟಾಪಿಕ್ಸ್ ಇಂದ ಪಾಸ್ಟ್ 3 ಇಯರ್ಸ್ ಅನ್ನ ನೀವು ಕ್ವೆಶನ್ ಪೇಪರ್ ನೋಡಿದ್ರೆ, ನೀಟ್ ಕ್ವೆಶನ್ ಪೇಪರ್ ಪಾಸ್ಟ್ 3 ನೀಟ್ ಕ್ವೆಶನ್ ಪೇಪರ್ ಅಲ್ಲಿ ಈ ಟಾಪಿಕ್ಸ್ ಇಂದ ಪಕ್ಕಾ ಕ್ವೆಶನ್ ಬರುತ್ತೆ ಅಂತ ನಾವು ವಿ ಕಾಂಟ್ ಸಿ ದ ಕ್ವೆಶನ್ಸ್ ಫ್ರಮ್ ಫ್ಯೂ ಕಾನ್ಸೆಪ್ಟ್. ಓಕೆ, ಸೊ ಬೇರೆ ಟಾಪಿಕ್ ಇಂದ ಸಹ ಕ್ವೆಶನ್ ಬರಬಹುದು, ಬಂದಿದೆ. ಓಕೆ, ಬೇರೆ ಚಾಪ್ಟರ್ಸ್ ಆರ್ ಆಲ್ಸೋ, ಅದರ್ ಚಾಪ್ಟರ್ಸ್ ಆಲ್ಸೋ ಆಫ್ ಹೈಯರ್ ವೇಟೇಜ್. ಆದರೆ ಇಲ್ಲಿ ನಾನು ಡಿಸ್ಕಸ್ ಮಾಡಿರೋದು ಹೇಗಂದ್ರೆ, ಬೈ ಲುಕಿಂಗ್ ಎಟ್ ಪಾಸ್ಟ್ 3 ಕ್ವೆಶನ್ ಪೇಪರ್, ನೀಟ್ ಕ್ವೆಶನ್ ಪೇಪರ್, ಕೆಲವು ಟಾಪಿಕ್ ಇಫ್ ಯು ಸಿ ಸಮ್ ಆಫ್ ದ ಟಾಪಿಕ್ಸ್ ಕಂಟಿನ್ಯೂಸ್ ಆಗಿ 3 ವರ್ಷದಿಂದ ಈ ಟಾಪಿಕ್ ಇಂದಲೇ ಕ್ವೆಶನ್ ಬರ್ತಾ ಇದೆ. ಓಕೆ, ಸೊ ದಟ್ ಇಸ್ ವೈ ವಿ ಹ್ಯಾವ್ ಗಿವನ್ ದೀಸ್ ಟಾಪಿಕ್ಸ್. ಬೇರೆ ಟಾಪಿಕ್ ಸಹ ಇಂಪಾರ್ಟೆಂಟ್, ಬೇರೆ ಚಾಪ್ಟರ್ಸ್ ಇಂದ ಸಹ ಕ್ವೆಶನ್ ಬರಬಹುದು, ಆದರೆ ಫಸ್ಟ್ ಈ ಟಾಪಿಕ್ ಅನ್ನ ಕವರ್ ಮಾಡಿ ಇಟ್ಕೊಳ್ಳಿ ಫಾರ್ ಅ ಸೇಫರ್ ಸೈಡ್. ನಂತರ ಬೇರೆ ಟಾಪಿಕ್ ಅನ್ನ ಕಲಿಬಹುದು. ಓಕೆ, ಫೈನ್. ಸೊ ನೆಕ್ಸ್ಟ್ ಕ್ಲಾಸ್ 11th ಬೇರೆ ಚಾಪ್ಟರ್ಸ್ ಅನ್ನ ನೋಡಿದ್ರೆ, ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಇಂದ ಮೈಟೋಸಿಸ್, ಮಿಯೋಸಿಸ್ ಟಾಪಿಕ್ಸ್ ಇಂದ ಕ್ವೆಶನ್ಸ್ ಬರ್ತಾ ಇದೆ ಕಂಟಿನ್ಯೂಸ್ಲಿ. ಓಕೆ, ಆಕ್ಚುಲಿ ಈ ಚಾಪ್ಟರ್ ಅಲ್ಲಿ ಇರೋದೇ ಮೈಟೋಸಿಸ್, ಮಿಯೋಸಿಸ್, ಬಟ್ ದೇರ್ ಆರ್ ಆಲ್ಸೋ ಸಮ್ ಕಾನ್ಸೆಪ್ಟ್ ಅಬೌಟ್ ಸೆಲ್ ಸೈಕಲ್ ಅಲ್ವಾ. ಸೊ at least if you know about mitosis, meiosis, you can do something in this particular question, which if it comes from this particular chapter. Okay, actually idu saha cell cycle and cell division is also of higher weightage. Animal kingdom is also of higher weightage. Next, photosynthesis and flowering plants of botany. So this is a very important chapter. Idrinda photosystems and light reaction in the question barta ide. ಸೊ ಲೈಟ್ ರಿಯಾಕ್ಷನ್ ಅಲ್ಲಿರೋ ಇಕ್ವೇಷನ್ಸ್ ಇರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಫೋಟೋ ಸಿಸ್ಟಮ್ಸ್ ಇರಬಹುದು. ಸೊ ಯು ನೀಡ್ ಟು ನೋ ಅಬೌಟ್ ಇಟ್. ದೆನ್ ಅಬೌಟ್ C3 C4 ಸೈಕಲ್, ಕ್ಯಾಲ್ವಿನ್ ಸೈಕಲ್, ಹ್ಯಾಟ್ಸ್ಲ್ಯಾಗ್ ಪಾತ್ವೇ, ದಟ್ ಇಸ್ C4 ಪಾತ್ವೇ. ಸೊ ಇದರಿಂದ ಸಹ ಕ್ವೆಶನ್ಸ್ ಬರ್ತಾ ಇದೆ. ಓಕೆ, ಇಟ್ ಇಸ್ ಹೈಯೆಸ್ಟ್ ವೇಟೇಜ್ ಚಾಪ್ಟರ್ ಅಂದರೆ ಒನ್ ಆಫ್ ದಟ್ ಚಾಪ್ಟರ್ಸ್ ಫೋಟೋಸಿಂಥಸಿಸ್ ಅಂಡ್ ಫ್ಲವರಿಂಗ್ ಪ್ಲಾಂಟ್ಸ್, ಫೋಟೋಸಿಂಥಸಿಸ್ ಅಂಡ್ ಹೈಯರ್ ಪ್ಲಾಂಟ್ಸ್, ಗ್ಲೈಕೋಲೈಸಿಸ್, ಕ್ರೆಬ್ಸ್ ಸೈಕಲ್, ETC ರೆಸ್ಪಿರೇಷನ್ ಇಂದ, glycolysis, Krebs cycle, etc. This is also of high weightage. It actually respiration in plants ಆಗಬೇಕು. I did a mistake. Yeah, so idrinda saha questions barta ide. So all together I have written as a one topic, yakandre they are interconnected. So glycolysis na
ಸ್ಟೆಪ್ಸ್ ಇರ್ಬೋದು, ಎನ್ಸೈಮ್ಸ್ ಇರ್ಬೋದು, ಕ್ರೆಬ್ಸ್ ಸೈಕಲ್ನ ಏನು ಹೇಳೋದು, ಎನ್ಸೈಮ್ಸ್ ಇರ್ಬೋದು. ಸೊ ದಟ್ ಈಸ್ ಇಂಪಾರ್ಟೆಂಟ್ ಟು ನೋ. ಕ್ವೆಶನ್ಸ್ ಆರ್ ಕಮಿಂಗ್. ನೆಕ್ಸ್ಟ್, ಪ್ಲಾನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಇದರಲ್ಲಿ ಬೇರೆ ಟಾಪಿಕ್ ಸಹ ಇಂಪಾರ್ಟೆಂಟ್. ಬೇರೆ ಟಾಪಿಕ್ಸಿಂದ ಸಹ ಕ್ವೆಶನ್ಸ್ ಬರ್ತಾ ಇದೆ. ಆದರೆ ಒಂದು ಪರ್ಟಿಕ್ಯುಲರ್ ಟಾಪಿಕ್ಕಿಂದ ಅಟ್ಲೀಸ್ಟ್ ಒಂದು ಕ್ವೆಶನ್ ಆರು ಬರ್ತಾ ಇದೆ, ದಟ್ ಈಸ್ ಪ್ಲಾಂಟ್ ಹಾರ್ಮೋನ್ಸ್. ಓಕೆ. ನಂತರ ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ ಆಫ್ ಝಾಲಜಿ ನೋಡಿದ್ರೆ ಇಲ್ಲಿ ECG ಇಂದ ಪಕ್ಕಾ ಕ್ವೆಶನ್ ಬರ್ತಾ ಇದೆ. ಒನ್ ಕ್ವೆಶನ್ 100% ಶೂರ್ ಆಗಿ ECG ಇಂದ ಬರ್ತಾ ಇದೆ. ಪಿ ವೇವ್ ಅಂದ್ರೇನು, QRS ಅಂದ್ರೇನು ಅಂತಲ್ಲ. ಬ್ಲಡ್. ಸೊ ಬ್ಲಡ್ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಕ್ವೆಶನ್ಸ್ ಎಲ್ಲಿಂದ ಬರ್ಬೋದು. ಬ್ಲಡ್ ಅಂತಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ಸ್ ಇನ್ ದ ಪ್ಲಾಸ್ಮಾ, ಡಿಫ್ರೆಂಟ್ ಟೈಪ್ಸ್ ಆಫ್ WBC, ದೇರ್ ಫಂಕ್ಷನ್, ನ್ಯೂಕ್ಲಿಯಸ್ ಶೇಪ್, ಪ್ಲೇಟಲೆಟ್ಸ್ ಬಗ್ಗೆ, ಅಥವಾ ಬ್ಲಡ್ ಕ್ಲಾಟಿಂಗ್ ಪ್ರೊಸೆಸ್ ರಿಲೇಟೆಡ್ ಕ್ವೆಶನ್, ಅಥವಾ ಬ್ಲಡ್ ಗ್ರೂಪಿಂಗ್ ರಿಲೇಟೆಡ್ ಕ್ವೆಶನ್. ಸೊ ಇದೆಲ್ಲ ಬರ್ಬೋದು ಅಂಡರ್ ಬ್ಲಡ್. ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್ ಚಾಪ್ಟರ್ ಇಂದ ಕ್ವೆಶನ್ ಬರುತ್ತೆ. ಸೊ ಯಾವ ಕ್ವೆಶನ್ಸ್ ಎಲ್ಲಿಂದ ಪಕ್ಕ ಕ್ವೆಶನ್ ಬರಬಹುದು ಅಂದರೆ ಫ್ರಮ್ ಜಾಯಿಂಟ್ಸ್ ಆ್ಯಂಡ್ ಫ್ರಮ್ ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ, ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಹಾಗೆ ಇನ್ನೊಂದು ಯಾವುದು ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಕೆಮಿಕಲ್ ಕೋಆರ್ಡಿನೇಷನ್ ಆ್ಯಂಡ್ ಇಂಟಿಗ್ರೇಷನ್. ಸೊ ಈ ಚಾಪ್ಟರ್ನ ಸಹ ಕ್ವೆಶನ್ಸ್ ಬರುತ್ತೆ, ಒಂದೊಂದೆರಡು ಬರುತ್ತೆ. ಆದರೆ ವಿ ಕಾಂಟ್ ಟೆಲ್ ಫ್ರಮ್ ವಿಚ್ ಟಾಪಿಕ್, ಅದಕ್ಕೆ ನಾನು ಇಲ್ಲಿ ಹಾಕಲಿಲ್ಲ. ಸೊ ದೀಸ್ ಆರ್ ಟಾಪ್ 10 ಟಾಪಿಕ್ಸ್ ಆಫ್ ಕ್ಲಾಸ್ 11th ಬಯಾಲಜಿ ಫ್ರಮ್ ವಿಚ್ ಕ್ವೆಶನ್ಸ್ ಆರ್ ಕಮಿಂಗ್ ಫ್ರಮ್ ಪಾಸ್ಟ್ 3 years ಫಾರ್ ಯುವರ್ ನೀಟ್ ಎಕ್ಸಾಮ್. ಓಕೆ. ಇನ್ನು ನಾವು ಕ್ಲಾಸ್ 12th ಸ್ಟ್ಯಾಂಡರ್ಡ್ನ ಬಯಾಲಜಿ ಚಾಪ್ಟರ್ಸ್ ಅನ್ನ ನೋಡುವ. ಯಾವ ಟಾಪಿಕ್ಸ್ ತುಂಬಾನೇ ಇಂಪಾರ್ಟೆಂಟ್, ಯಾವ ಟಾಪಿಕ್ಸ್ ಇಂದ ಕ್ವೆಶನ್ಸ್ ಪಕ್ಕ ಬರ್ತಾ ಇದೆ ಅಂತ ನೋಡುವ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಇಲ್ಲಿಂದ ಮೇಲ್ ಫಿಮೇಲ್ ಗೆಮೆಟೋಫೈಟ್ ಡೆವಲಪ್ಮೆಂಟ್ ಅಂದರೆ ಎಂಬ್ರಿಯೋಸ್ಯಾಕ್ ಡೆವಲಪ್ಮೆಂಟ್ ಇರ್ಬೋದು. ಪೋಲನ್ ಗ್ರೈನ್ಸ್ ಅಲ್ಲಿ ಏನಾಗುತ್ತೆ, ಎಷ್ಟು ಗ್ಯಾಮೆಟ್ಸ್ ಇರುವಂಥದ್ದು ಪೋಲನ್ ಗ್ರೈನ್ಸ್ ಅಲ್ಲಿ. ಸೊ ಎಂಟೈರ್ ಮೇಲ್ ಫಿಮೇಲ್ ಗೆಮೆಟೋಫೈಟ್ ಡೆವಲಪ್ಮೆಂಟ್, ಪ್ರೆಸೆನ್ಸ್ ಆಫ್ 8 ನ್ಯೂಕ್ಲಿಯೇಟೆಡ್ ಆ್ಯಂಡ್ 7 ಸೆಲ್ಡ್ ಸ್ಟೇಟ್. ಸೊ ಈ ಕಾನ್ಸೆಪ್ಟ್ ಇರ್ಬೋದು. ಸೊ ಯು ಶುಡ್ ನೋ ಅಬೌಟ್ ಇಟ್. ಕ್ವೆಶನ್ಸ್ ಆರ್ ಕಮಿಂಗ್ ಕಂಟಿನ್ಯೂಸ್ಲಿ ಫ್ರಮ್ ಪಾಸ್ಟ್ 3 years. ನೆಕ್ಸ್ಟ್, ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್, ಝಾಲಜಿ. ಇಲ್ಲಿ ನೋಡಿದ್ರೆ ಗೆಮೆಟೋಜೆನೆಸಿಸ್, ಸ್ಪರ್ಮ್ಯಾಟೋಜೆನೆಸಿಸ್ ಇರ್ಬೋದು, oogenesis ಇರ್ಬೋದು. ಫ್ರಮ್ ದ ಸ್ಟಾರ್ಟಿಂಗ್ ಅಂದರೆ ಸ್ಪರ್ಮ್ಯಾಟೋಗೋನಿಯಾದಿಂದ ಸ್ಪರ್ಮ್ಯಾಟೋಝೋವಾ ಆಗುವಂಥದ್ದು, ಹ್ಯಾಪ್ಲಾಯ್ಡ್, ಡಿಪ್ಲಾಯ್ಡ್, ಯಾವ ಸೆಲ್ ಹ್ಯಾಪ್ಲಾಯ್ಡ್, ಯಾವ ಸೆಲ್ ಡಿಪ್ಲಾಯ್ಡ್, ಮಿಯೋಸಿಸ್, ಮೈಟೋಸಿಸ್ ಎಲ್ಲೆಲ್ಲ ಆಗುವಂಥದ್ದು. ಸೇಮ್ ವೇ ಇನ್ oogenesis ಅಲ್ಲಿ ಎವ್ರಿಥಿಂಗ್ ಯು ಶುಡ್ ಬಿ ನೋಯಿಂಗ್. ಪೋಲಾರ್ ಬಾಡೀಸ್ ಎಷ್ಟು ಪ್ರೊಡ್ಯೂಸ್ ಆಗುವಂಥದ್ದು, ಎಲ್ಲೆಲ್ಲಿ ಪ್ರೊಡ್ಯೂಸ್ ಆಗುವಂಥದ್ದು. ಹಾರ್ಮೋನಲ್ ಆಕ್ಷನ್ ಅಂಡರ್ ದಿಸ್ ಚಾಪ್ಟರ್ ಇಸ್ ಇಂಪಾರ್ಟೆಂಟ್. ಅಂದರೆ ಯಾವ ಹಾರ್ಮೋನ್ ಯಾವ ಸೆಲ್ ಮೇಲೆ ಆಕ್ಟ್ ಆಗುತ್ತೆ, ಏನು ಫಂಕ್ಷನ್ ಅನ್ನು ತೋರಿಸುತ್ತೆ, ರೈಟ್. ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಕೆಲವೇ ಟಾಪಿಕ್ಸ್, ಒಂದೇ ಟಾಪಿಕ್ಸ್ ನಾನು ಹಾಕಿದ್ದೇನೆ, ಆದರೆ ಕ್ವೆಶನ್ಸ್ ಬರ್ತಾ ಇದೆ ಬೇರೆ ಬೇರೆ ಟಾಪಿಕ್ಸ್ ಇಂದ. ದಟ್ ಇಸ್ ವೈ ಐ ಕುಡಂಟ್ ಮೆನ್ಷನ್ ವಿಚ್ ಟಾಪಿಕ್ ಇಸ್ ಇಂಪಾರ್ಟೆಂಟ್, ಯಾಕಂದ್ರೆ ಬೇರೆ ಬೇರೆ ಟಾಪಿಕ್ಸ್ ಇಂದ ಕ್ವೆಶನ್ ಬರ್ತಾ ಇದೆ. ಸೊ ಡಿಸಾರ್ಡರ್ ಅಂತ ಹಾಕಿದ್ದೇನೆ ಇಲ್ಲಿ ನಾನು. ಸೊ ಡಿಸಾರ್ಡರ್ ಅಂತ ಹೇಳೋದು, ದಟ್ ಇಸ್ ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸಾರ್ಡರ್ಸ್ ಇವನ್ ವಿ ಗೆಟ್ ಟು ಸಿ ಅಂಡರ್ ದ ಚಾಪ್ಟರ್ ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್. ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್ ಅಲ್ಲಿ ಡಿಸಾರ್ಡರ್ಸ್ ಇದೆ, ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಲ್ಲಿ ಡಿಸಾರ್ಡರ್ಸ್ ಇದೆ, ಎಲ್ಲ ಚಾಪ್ಟರ್ ಫಿಸಿಯಾಲಜಿ ಚಾಪ್ಟರ್ಸ್ ಅಲ್ಲಿ ಡಿಸಾರ್ಡರ್ ಇದೆ, ಬೇರೆ ಬೇರೆ ಚಾಪ್ಟರ್ಸ್ ಅಲ್ಲಿ ಡಿಸಾರ್ಡರ್ಸ್ ಇದೆ. ಸೊ ಎಲ್ಲ ಡಿಸಾರ್ಡರ್ಸ್ ತುಂಬಾನೇ ಇಂಪಾರ್ಟೆಂಟ್, ಇನ್ಕ್ಲೂಡಿಂಗ್ ದ ಜೆನೆಟಿಕ್ ಡಿಸಾರ್ಡರ್ಸ್, ಕ್ರೋಮೋಸೋಮಲ್ ಡಿಸಾರ್ಡರ್ ಇರ್ಬೋದು, ಜೀನ್ ಡಿಸಾರ್ಡರ್ ಇರ್ಬೋದು, ಎಲ್ಲಾನು ಇಂಪಾರ್ಟೆಂಟ್. ಫೈನ್. ನೆಕ್ಸ್ಟ್, molecular basis of inheritance, another very high weighted chapter. 5-6 questions ಬರುವಂಥದ್ದು ಈ ಚಾಪ್ಟರ್ ಇಂದ. ಸೊ ಇದರಲ್ಲಿ ಯಾವ ಟಾಪಿಕ್ಸ್ ಇಂದ ಕ್ವೆಶನ್ಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಅಂದರೆ ದಟ್ ಇಸ್ ಫ್ರಮ್ ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ ಫ್ರಮ್ ನ್ಯೂಕ್ಲಿಕ್ ಆಸಿಡ್. ನ್ಯೂಕ್ಲಿಕ್ ಆಸಿಡ್ ಅಂದರೆ DNA ಡಯಾಮೀಟರ್ ಅಂಥದ್ದು, ಅಂತಹ ಕಾನ್ಸೆಪ್ಟ್ ಸಹ ನಿಮಗೆ ಗೊತ್ತಿರಬೇಕು. ಓಕೆ. ಎಷ್ಟು ನ್ಯೂಕ್ಲಿಯೋಟೈಡ್ಸ್, ಲೈಕ್ ATGC, A is equal to T, G is equal to C. ಸೊ ಈ ಥರದ ಕಾನ್ಸೆಪ್ಟ್ ಸಹ ಗೊತ್ತಿರಬೇಕು. ಎವ್ರಿಥಿಂಗ್ ಅಬೌಟ್ ನ್ಯೂಕ್ಲಿಕ್ ಆಸಿಡ್, ಇವನ್ ಅಬೌಟ್ RNA DNA ಯು ಶುಡ್ ಬಿ ನೋಯಿಂಗ್. ನೆಕ್ಸ್ಟ್, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್. ಸೊ ಬಯೋಟೆಕ್ನಾಲಜಿ ಅಂದರೆ 2 ಚಾಪ್ಟರ್ ಇದೆ, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್. ಅದೇ ಥರ ಅಪ್ಲಿಕೇಶನ್ ಸಹ ಇದೆ. ಸೊ ಅಪ್ಲಿಕೇಶನ್ ಇಂದ ಸಹ ಕ್ವೆಶನ್ಸ್ ಬರುತ್ತೆ, ಬಟ್ ವಿ ಕಾಂಟ್ ಸ್ಪೆಸಿಫೈ ಫ್ರಮ್ ವಿಚ್ ಟಾಪಿಕ್ ಪ್ರತಿ ವರ್ಷ ಕ್ವೆಶನ್ ಬರುವಂಥದ್ದು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಬೇರೆ ಬೇರೆ ಟಾಪಿಕಿಂದ ಕ್ವೆಶನ್ ಬರ್ತಾ ಇದೆ. ಆದರೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಇಂದ RDNA ಟೆಕ್ನಾಲಜಿಯ ಸ್ಟೆಪ್ಸ್ ಇಂದ ಕ್ವೆಶನ್ ಬರ್ತಾ ಇದೆ. ಓಕೆ. ಬೇಸಿಕಲಿ ದಿಸ್ ಚಾಪ್ಟರ್ ಕಂಟೈನ್ಸ್ ಎವ್ರಿಥಿಂಗ್ ಅಬೌಟ್ RDNA ಟೆಕ್ನಾಲಜಿ. ಸೊ ಇನ್ ಡೈರೆಕ್ಟ್ ಆಗಿ ಹೇಳಬೇಕಾದ್ರೆ ಎಂಟೈರ್ ಚಾಪ್ಟರ್ ಇಸ್ ಇಂಪಾರ್ಟೆಂಟ್. ಓಕೆ. ನೆಕ್ಸ್ಟ್, ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಇಂದ ಪಾಪ್ಯುಲೇಷನ್ ಇಂಟರಾಕ್ಷನ್ ಅಂದರೆ ಈ ಮ್ಯೂಚುವಾಲಿಸಮ್, ಕಮೆನ್ಸಾಲಿಸಮ್, ಎಮೆನ್ಸಾಲಿಸಮ್, ಪ್ರಿಡೇಷನ್. ಸೊ ಇದರಿಂದ ಕ್ವೆಶನ್ ಬರ್ತಾ ಇದೆ.
ಅಟ್ಲೀಸ್ಟ್ ಒಂದು ಕ್ವೆಶನ್ ಬರ್ತಾ ಇದೆ. ಬೇರೆ ಟಾಪಿಕ್ ಸಹ ಇಂಪಾರ್ಟೆಂಟ್, ಬೇರೆ ಬೇರೆ ಕರ್ವ್ ಇದೆ ಅಲ್ವಾ, ಅದನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಅದ್ರದ್ದು ನಾನಿಲ್ಲಿ ಮೆನ್ಷನ್ ಮಾಡಲಿಲ್ಲ. ಓಕೆ, ಆ್ಯಕ್ಚುಲಿ ಇಟ್ ಇಸ್ ನಾಟ್ ಜಸ್ಟ್ 20 ಟಾಪಿಕ್ಸ್ ವಿಚ್ ಆರ್ ಇಂಪಾರ್ಟೆಂಟ್, ದರ್ ಆರ್ ಇವನ್ ಮೋರ್. ವಿ ಕ್ಯಾನ್ ಇವನ್ ಮೆನ್ಷನ್ 50 ಟಾಪಿಕ್ಸ್. ಆದರೆ ನಾನೇನು ಮಾಡಿದ್ದೇನೆಂದರೆ 20 ಟಾಪಿಕ್ಸ್ ಐ ಹ್ಯಾವ್ ಸೀನ್ ಫ್ರಮ್ ಏನು 3 ಕ್ವೆಶನ್ ಪೇಪರ್, ಪ್ರೀವಿಯಸ್ ಇಯರ್ ನೀಟ್ 3 ಕ್ವೆಶನ್ ಪೇಪರನ್ನು ತಗೊಂಡು ಸ್ವಲ್ಪ ಅನಾಲಿಸಿಸ್ ಮಾಡಿ ನೋಡಿದಾಗ ಐ ಗಾಟ್ ಟು ನೋ ದರ್ ಆರ್ ಸಮ್ ಟಾಪಿಕ್ಸ್ ಫ್ರಮ್ ವಿಚ್ ಕ್ವೆಶನ್ಸ್ ಆರ್ ಕಮಿಂಗ್ ಕಂಟಿನ್ಯೂಸ್ಲಿ. ಸೊ ಅದನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೇನೆ. ಪಿರಮಿಡ್ಸ್, ಈ ಪಿರಮಿಡ್ಸ್ ಅಂತ ಹೇಳೋ ಟಾಪಿಕ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟ್ರಲ್ಲೂ ಇದೆ, ಅದೇ ಥರ ಎಕೋಸಿಸ್ಟಮಲ್ಲೂ ಇದೆ. ಓಕೆ, ಸೊ ಎರಡೂ ಸಹ ಇಂಪಾರ್ಟೆಂಟ್. ಓಕೆ, ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪಿರಮಿಡ್ಸ್ ವಿ ಗೆಟ್ ಟು ಸಿ ಹಿಯರ್ ಆಲ್ಸೋ ಇನ್ ದ ಪ್ರೀವಿಯಸ್ ಒನ್. ಸೊ ಎರಡೂ ಕಲ್ತಿರ್ಬೇಕು. ಎಕೋಸಿಸ್ಟಮ್ ಅಂಡರ್ ಡಿಕಂಪೋಸಿಷನ್ ಹೇಳೋ ಟಾಪಿಕ್ಕಿಂದ ಒಂದು 2-3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಕ್ವೆಶನ್ ಬರ್ತಾ ಇದೆ. ಸೊ ಈ ವರ್ಷ ಸಹ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಸ್ಟಡಿ ಡಿಕಂಪೋಸಿಷನ್ ವೆರಿ ವೆಲ್. ಅದರ ಅಂಡರ್ ಡೆಟ್ರಿಟಸ್, ಡೆಟ್ರಿವೋರ್ಸ್, ಕೆಟಬಾಲಿಸಮ್, ಏನು ಲೀಚಿಂಗ್, ಏನೆಲ್ಲ ಈ ಥರದ ಕಾನ್ಸೆಪ್ಟ್ ಎಲ್ಲ ಇದೆ. ಸೊ ಅದೆಲ್ಲ ಕರೆಕ್ಟಾಗಿ ಕಲ್ತಿರ್ಬೇಕು. ಓಕೆ, ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟರ್ ಇಂದ ಟೈಪ್ಸ್ ಆಫ್ ಕನ್ಸರ್ವೇಷನ್, ಇನ್ಸಿಟು, ಎಕ್ಸಿಟು, ಅಂಡರ್ ಎಕ್ಸಾಂಪಲ್ಸ್ ಏನಿದೆ ಎಲ್ಲವೂ ಗೊತ್ತಿರಬೇಕು. ಓಕೆ, ಸೊ ದೀಸ್ ಆರ್ ಟಾಪ್ 20 ಟಾಪಿಕ್ಸ್ ದ್ಯಾಟ್ ಯು ಫಸ್ಟ್ ಮಸ್ಟ್ ಸ್ಟಡಿ. ಯಾಕಂದರೆ ಈ ಟಾಪಿಕ್ಸಿಂದ ಕ್ವೆಶನ್ ಕಂಟಿನ್ಯೂಸ್ ಆಗಿ ಪ್ರೀವಿಯಸ್ 3 ನೀಟ್ ಇಯರ್ ಕ್ವೆಶನ್ ಪೇಪರ್, ನೀಟಿನ ಕ್ವೆಶನ್ ಪೇಪರ್ ನೋಡಿದ್ರೆ ಈ ಟಾಪಿಕ್ಸಿಂದ ಬರ್ತಾ ಇದೆ. ಓಕೆ, ಬೇರೆ ಟಾಪಿಕ್ಸಿಂದ ಸಹ ಬರ್ತಾ ಇದೆ, ಬಟ್ ವಿ ಕಾಂಟ್ ಮೆನ್ಷನ್ ಬಿಕಾಸ್ ವಿ ಕಾಂಟ್ ಸ್ಪೆಸಿಫೈ. ಯಾಕಂದರೆ ಒಂದೊಂದು ವರ್ಷ ಒಂದೊಂದು ಥರ ಬರ್ತಾ ಇದೆ. ಆದರೆ ಈ 20 ಟಾಪಿಕ್ಸ್ ಏನಿದೆ ಇದರಿಂದ ಕಂಟಿನ್ಯೂಸ್ ಆಗಿ ಟಾಪಿಕ್ಸಿಂದ ಕ್ವೆಶನ್ಸ್ ಬರೋ ಕಾರಣ ಐ ಕುಡ್ ಮೆನ್ಷನ್ ಇಟ್. So that is all for today, makle. Let's meet in the coming video. Until then, bye.